ದೇವರಾಜ ಅರಸು ಅವರ 111ನೇ ಜಯಂತ್ಯುತ್ಸವ ಆಚರಣೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ 111ನೇ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಂಚೋಳಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ವಹಿಸಿದರು. ಮುಖ್ಯ ಅತಿಥಿಯಾಗಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸೈಯದ್ ಲತೀಫ್, ಅತಿಥಿಗಳಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್.ಕೆ. ಹಾಸನ್ ಹಾಗೂ ಪುರಸಭೆ ಆಡಳಿತಾಧಿಕಾರಿ ಕಾಶಿನಾಥ್ ದನ್ನಿ ಭಾಗವಹಿಸಿದರು. ವಿಶೇಷ ಉಪನ್ಯಾಸ ನೀಡಿದ ಸಿ.ಬಿ. ಪಾಟೀಲ್ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರಿ ಮಾಣಿಕ್ಯಮ್ಮ ಸುಲ್ತಾನ್ಪುರ ಅವರು ಮಾತನಾಡಿ, ಡಿ. ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಲವು ಜನಪರ ಹಾಗೂ ಸಮಾಜಮುಖಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಬಡವರು, ಹಿಂದುಳಿದವರು ಹಾಗೂ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದ ಅವರ ಸೇವೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಮಾತನಾಡಿ, ಕರ್ನಾಟಕದ ಇತಿಹಾಸದಲ್ಲಿ ಡಿ. ದೇವರಾಜ ಅರಸು ಅವರ ಆಡಳಿತಕ್ಕೆ ವಿಶೇಷ ಸ್ಥಾನವಿದೆ. ಭೂ ಸುಧಾರಣೆ, ಮೀಸಲಾತಿ, ಬಡವರಿಗೆ ಭೂಮಿ, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಹೊಸ ದಿಕ್ಕು ನೀಡಿದರು ಎಂದು ಹೇಳಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಲಮೂರ್ ನೆರವೇರಿಸಿದರು. ವಂದನಾರ್ಪಣೆಯನ್ನು ತಾಲೂಕು ಕ್ಷೇತ್ರ ಶಿಕ್ಷಣ ಇಲಾಖೆಯ ಶಿಕ್ಷಕ ಸಂಯೋಜಕರಾದ ಅಶೋಕ ಹೂವಿನಬಾವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಾಕಂತಂದ್ರೆ ಮಾಡಿದಂಥವ್ರು ಅವರು, ಮೂಲ ಮಾಡಿಕೊಟ್ಟಂಥವ್ರು ಅವರು, ಬೇಸ್ ಹಾಕಿಕೊಟ್ಟಂಥವ್ರು ಅವರು. ಅದನ್ನು ಹೊರತುಪಡಿಸಿದ್ರೆ ಭಾಗ್ಯಜ್ಯೋತಿ ಹಳ್ಳಿಯಲ್ಲಿ ಯಾರೋ ಒಬ್ಬರಿಗೂ ಮನೆಗೆ ಲೈಟ್ ತಗೊಂಡಿರ್ತಿದ್ರು. ಉಳಿದವರೆಲ್ಲರೂ ಚಿಮ್ನಿ ಬತ್ತಿ ಇತ್ತು. ಯಾರು ನೋಡಿದ್ರು ಗೊತ್ತಿಲ್ಲ. ನಮ್ಮ ಹಿರಿಯರೆಲ್ಲ ನೋಡಿದಾರೆ, ನಾವು ಬಾರಿ ಸಾಹೇಬರು ಹಿರಿಯರೆಲ್ಲ ನೋಡಿದ್ವಿ. ಚಿಮ್ನಿ ಅಂತ ಇರ್ತಿದ್ವು, ಅವು ಚಿಮ್ನಿ ಅಂತ ಇರ್ತಿದ್ವು. ಕಡೆಗೆ ಲಾಸ್ಟಿಗೆ ಯಾವುದೋ ಒಂದು ಬಾಟ್ಲಿ ಇತ್ತಂದ್ರೆ ಬಾಟ್ಲಿಗೆ ಮ್ಯಾಲ ಕ್ಯಾಪಿಗೆ ಹೋಲ್ ಮಾಡೋದ್ ಕೇಸಿಂದ ಬಟ್ಟೆ ಸುತ್ತಿ ಅದಕ್ಕೆ ಸಿಮಿ ಎಣ್ಣೆ ಹಾಕ್ತಿದೀವಿ. ಸಿಮಿ ಎಣ್ಣೆ ಅಂತ ಈಗ ನೋಡೋದ್ನೂ ಸಿಗಲ್ಲ. ಅದ್ರ ಬೆಳಕಲ್ಲಿ ಓದಂತವ್ರು ನಾವೆಲ್ಲರೂ, ಅದ್ರ ಬೆಳಕಲ್ಲಿ ಓದಂತವ್ರು ನಾವೆಲ್ಲರೂ. ಅದಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಜನರು ರಾತ್ರಿ ಟೈಮಲ್ಲಿ ಕತ್ತಲ್ದಾಗ ಕೂಡಬಾರ್ದು, ಅವರಿಗೆ ಅನುಕೂಲ ಆಗಲಿ, ಅವ್ರು ಬೆಳಕಿನಲ್ಲಿ ಕೂಡಲಿ, ಬೆಳಕಿನಲ್ಲಿ ಜೀವನ ಮಾಡಲಿ, ಅವ್ರ ಭವಿಷ್ಯ ಉಜ್ವಲ ಆಗಲಿ ಎಂಬ ಉದ್ದೇಶಕ್ಕೋಸ್ಕರ ಭಾಗ್ಯಜ್ಯೋತಿ ಯೋಜನೆ ತಂದ್ರು. ಫ್ರೀ ಕನೆಕ್ಷನ್ ಎಲ್ಲ ಮನೆಗಳಿಗೆ. ಅದೇ ರೀತಿ SC, ST, OBC ಮಕ್ಕಳು ಇವ್ರ ತಂದೆ ತಾಯಿ ಫೀಸ್ ಕಟ್ಟಂಗಿಲ್ಲ, ತಂದೆ ತಾಯಿ ವಿದ್ಯಾವಂತರನ್ನ ವಂಚಿತ ಮಾಡ್ತಾರೆ. ಯಾಕಂದ್ರೆ ಫೀಸ್ ಕಟ್ಟಕ್ ಆಗಲ್ಲ ಅಂತ ಹೇಳಿ ಅವ್ರ ಮಕ್ಕಳಲ್ಲೇ ಶಾಲೆ ಬಿಡಿಸ್ತಕ್ಕಂಥದ್ದು, ಕಾಲೇಜ್ ಬಿಡಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಇವೆಲ್ಲ ಈ ಮಕ್ಕಳು ವಿದ್ಯಾವಂತರಿಂದ ವಿದ್ಯೆಯಿಂದ ವಂಚಿತರಾಗ್ತಾರೆ ಅಂತ ಹೇಳಿ ಶಿಷ್ಯ ವೇತನ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟು ಸೌಲಭ್ಯ ಕೊಡಲ್ಲ ಅಲ್ಲದೆ ಅವ್ರಿಗೆ ಶಿಷ್ಯ ವೇತನ ಕೊಡ್ಲಿಕ್ಕೆ, ಸ್ಕಾಲರ್ಶಿಪ್ ಅಂತ ಕೊಡ್ಲಿಕ್ಕೆ 2,000, 3,000, 4,000, 5,000. ಅದರಿಂದ ಆ ಬಂದಂತ ದುಡ್ಡಿಂದ ಒಳ್ಳೊಳ್ಳೆ ಬುಕ್ಗಳು ತಗೊಂಡು ಅಥವಾ ಬೇರೆ ಬೇರೆ ಟ್ಯೂಷನ್ ಅಥವಾ ಬೇರೆ ಯಾವುದೋ ಒಂದು ಫೀಸ್ ಕಟ್ಟೋದು, ಹೆಚ್ಚಿನ ಟ್ಯೂಷನ್, ಹೆಚ್ಚಿನ ಶಿಕ್ಷಣ ಪಡೆಯಲಿಕ್ಕೆ ಏನು ಸಾಧ್ಯ ಆಗ್ತದೋ ಅದನ್ನ ಮಾಡ್ಕೊಳ್ಳಕ್ಕೆ ಅನುಕೂಲ ಆಯಿತು. ದೇವರಾಜ ಅರಸು ಮಾಡತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಯಾಕಂತಂದ್ರೆ ಅದನ್ನ ಮಾಡಿದಂಥವ್ರ ಹೆಸರನ್ನು ನಾವು ಜನ್ಮದ ತಾವು ನೆನೆಸಲೇಬೇಕು. ಯಾಕಂತಂದ್ರೆ ನೇರ ಫಲಾನುಭವಿಗಳು ನಾವಿರೋದ್ರಿಂದ ನಾವು ಅವ್ರನ್ನ ಯಾವತ್ತೂ ಮರಿಬಾರ್ದು. ಅದರಲ್ಲದೆ SC, ST, OBCಗಳಿಗೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಸೀಟನ್ನು ಕೊಟ್ಟು ಅವರಿಗೆ ಒಳ್ಳೆಯ ಮಂತ್ರಿಗಳನ್ನ, ಶಾಸಕರನ್ನ ಮಾಡಲಿಕ್ಕೆ ಕಾರಣರು ಯಾರಿದ್ರು ಅಂತಂದ್ರೆ ದೇವರಾಜ ಅರಸು. ಇಲ್ಲಿ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ದಿವಂಗತ ದೇವೇಂದ್ರಪ್ಪ MLA, ಅಲ್ಲಿ ಗುಲ್ಬರ್ಗದಲ್ಲಿ ಗಾಳಪ್ಪ ಅಂತ ಒಬ್ಬ MLA ಇದ್ರು. ಇವರೆಲ್ಲರೂ 3 ಸಲ MLA ಆದ್ರು. ಬಿಕಾಸ್ ಅವರು ಹುಡುಕಿ ತೆಗೆದ್ರು ಯಾರು SC, ST, OBC ಯಾರು ಇದ್ದಾರೆ, ಯಾರು ಕೆಪಬಲ್ ಇದ್ದಾರೆ ಅಂತವ್ರನ್ನ ಕರೆದು ಟಿಕೆಟ್ ಕೊಟ್ಟು ಎಲೆಕ್ಷನ್ ನಿಂದಿಸಿ ಗೆಲ್ಲಿಸ್ಕೊಂಡು ಬಂದರು. ಅಂತ ನಾಯಕ ಯಾರಾದ್ರೂ ಇದ್ರೆ ಅವರು ದೇವರಾಜ ಅರಸು ಅವರು. ದೇವರಾಜ ಅರಸು ಬಗ್ಗೆ ಎಷ್ಟು ಕಡಿಮೆ ಅದ. ಅದ್ರ ಜೊತೆಗೆ ಭಾರತ ಜೋಡೋ ಯೋಜನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತ ಹೇಳ್ಬೋದು. ಯಾಕಂದ್ರೆ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅದನ್ನು ಒಂದಿದೆ. ಅದು ಮಾಡೋ ಉದ್ದೇಶ ತುಂಬಾ ದೊಡ್ಡದಿದೆ. ಏನಿದೆಪ್ಪ ಅಂತಂದ್ರೆ ಒಂದು 2-3 ಮಕ್ಕಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಭಾರತ ಜೋಡೋ ಯೋಜನೆ ಏನಿದೆಪ್ಪ ಅಂದ್ರೆ ಪ್ರತಿ ಹಳ್ಳಿಯಲ್ಲೂ ಒಂದು ಸಂಘ ರಚನೆ ಮಾಡ್ಬೋದು. ಹಳ್ಳಿ ಇತ್ತಂದ್ರೆ ಗ್ರಾಮ ಪಂಚಾಯತಿ, ಸಿಟಿ ಇತ್ತಂದ್ರೆ ನಮ್ಮ ಟೌನ್ ಪಂಚಾಯತಿ. ಸಂಘ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತಂದ್ರೆ, ಸಂಘ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಇನ್ನೊಂದು ಅದಕ್ಕೂ ಒಂದು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇವತ್ತು ನಾವು ಅರ್ಥಪೂರ್ಣವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮಗೆಲ್ಲ ಇನ್ನೊಂದು ಸಲ ಧನ್ಯವಾದ ಹೇಳುತ್ತಾ ನಾನು ಒಂದು 2 ಮಾತು ಭಾರತ್ ಜೋಡೋ
ವಿಷಯಗಳ ಕುರಿತು ಮಾತಾಡಬೇಕಾಗಿದೆ. ಈಗಾಗಲೇ ಸರ್ಕಾರ ಒಂದು ಹೊಸ ಯೋಜನೆ ತಂದಿದೆ, ಅದು ತಮಗೆಲ್ಲ ಗೊತ್ತು. ನಮ್ಮ ಚಿಂಚೋಳಿ ಪಟ್ಟಣಕ್ಕೆ ಸುಮಾರು ಏನಪ್ಪ ಅಂದ್ರೆ 4 ಸಂಘದ ಒಂದು ಟಾರ್ಗೆಟ್ ಅನ್ನು ನಿಗದಿಪಡಿಸಿದ್ದಾರೆ. ಒಂದು ಸಂಘದಲ್ಲಿ ಕನಿಷ್ಠ 6,000 ಜನಸಂಖ್ಯೆ ಇರಬೇಕು. ನಮಗೆ 4 ಸಂಘ ಅಂದಾಗ 24,000 ಯುವಕ ಯುವತಿಯರನ್ನು ನಾವು ನೋಂದಣಿ ಮಾಡಬೇಕಾಗಿದೆ. ಹಾಗಾಗಿ ತಮ್ಮೆಲ್ಲರ ಸರ್ಕಾರ ನಮಗೆ ಬಹಳ ಮುಖ್ಯವಾಗಿದೆ ಬಂಧುಗಳೇ. ಈ ಒಂದು ಸಂಘದಲ್ಲಿ ನೋಂದಣಿ ಆಗಬೇಕಾದರೆ ಕನಿಷ್ಠ 16 ವರ್ಷ, ಗರಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಅವರು ಯುವಕರಾಗಿರ್ಬೋದು, ಅವರು ಯುವತಿಯರಾಗಿರ್ಬೋದು. ಇದಕ್ಕಾಗಿ ಸರ್ಕಾರ ಮುಂದೆ ಅನೇಕ ಯೋಜನೆಗಳನ್ನು ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಆನ್ಲೈನ್ನಲ್ಲಿ ಈ JSY ಅಂತ ಹೇಳಿ ಹೋದಾಗ ಭಾರತ್ ಜೋಡೋ ಯುವ ಸಂಘ ಅಂತ ಹೇಳಿ ಬರ್ತದೆ. ಆ ಒಂದು ಆನ್ಲೈನ್ನಲ್ಲಿ 10 ರೂಪಾಯಿ ನೀವೇನಪ್ಪ ಅಂದ್ರೆ ಅದು ಫೀಸ್ ಇದೆ, ಶುಲ್ಕ ನೀವು ಕಟ್ಟಿ ಮುಂದೇನಪ್ಪ ಅಂದ್ರೆ ಎಲ್ಲ ಡೀಟೇಲ್ ಕೇಳ್ತಾ ಇದೆ. ಆ ಡೀಟೇಲ್ ಹಾಕ್ತದೆ, ನೀವು ಮೆಂಬರ್ಶಿಪ್ ಹಾಕ್ತೀರಿ. ಅಂತ ದಯವಿಟ್ಟು ಕನಿಷ್ಠ 100 ಜನ, ಆಮೇಲೆ ಗರಿಷ್ಠ ಎಷ್ಟು ಜನಕ್ಕಾಗಲ್ಲ, ಅದಕ್ಕೆ ದಯವಿಟ್ಟು ನಿಮ್ಮ ವಾರ್ಡದಲ್ಲಿ, ನಿಮ್ಮ ಊರದಲ್ಲಿ, ಎಲ್ಲ ನಿಮ್ಮ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾರತ್ ಜೋಡೋಯಲ್ಲಿ ಒಂದು ತಾವೆಲ್ಲರೂ ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿ ನಮ್ಮ ತಾಲೂಕಿಗೆ ಕೀರ್ತಿ ತಕ್ಕಂತ ಹೇಳುತ್ತಾ ನಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳಷ್ಟು ಪರಿಣಾಮಕಾರಿಯಾಗಿರುವಂತಹ ಮಾತುಗಳನ್ನು ಹೇಳಿ, ಜೊತೆಗೆ ಭಾರತ್ ಜೋಡೋ ಯುವಕ ಸಂಘದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರುವಂತಹ ತಾಲೂಕಿನ ಕ್ರಿಯಾಶೀಲ ತಾಲೂಕಾ ತಹಸೀಲ್ದಾರ್ ಸರ್ ಆಗಿರುವಂತಹ ಶ್ರೀ ಸುಬ್ಬಣ್ಣ ಜಮಖಂಡಿ ಸರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಿಂಚೋಳಿಯ CB ಪಾಟೀಲ್ ಕಾಲೇಜಿನ ಪ್ರಾಚಾರ್ಯರು, ಆತ್ಮೀಯರು, ಮಾರ್ಗದರ್ಶಕರು, ಮೇಧಾವಿಗಳು ಆಗಿರುವಂತಹ ಶ್ರೀಮತಿ, ಈಗಾಗಲೇ ತಮ್ಮೆಲ್ಲರನ್ನ ದೇವರ ಸದಸ್ಯರ ಬಗ್ಗೆ ಉಪನ್ಯಾಸವನ್ನ ನೀಡಿರುವಂತಹ ಶ್ರೀಮತಿ ಡಾಕ್ಟರ್ MN ಸುಲ್ತಾನ್ಪುರ್ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ್ದಕ್ಕಾಗಿ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಭಾಗವಹಿಸಿ ಮಾತನಾಡಿರುವಂತಹ ತಾಲೂಕಿನ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂತಹ ಶ್ರೀ ಕಾಸಿನಾಥ್ ದಂಡಿ ಸರ್ ಅವರಿಗೂ ಸಹಿತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಆಯೋಜಕರು ತಾಲೂಕಾ ಹಿಂದುಳಿದ ವರ್ಗದ ವಸತಿ ನಿಲಯದ ಶ್ರೀ ರಾಹುಲ್ ಪಂಚಶೀಲ್ ಸರ್, ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿಗಳು ಚಿಂಚೋಳಿ, ಇವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಹಸನ್ ಸರ್ ಅವರು, ಇವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾಲೂಕಾ ಆರೋಗ್ಯಾಧಿಕಾರಿಯಾಗಿರುವಂತಹ ಸರ್ ಅವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾಲೂಕಿನ STO ಆಫೀಸರ್ ಆಗಿರುವಂತಹ ಸರ್ ಅವರಿಗೂ ಸಹಿತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ TDPO ಆಫೀಸಿಂದ ಭಾಗವಹಿಸಿರುವಂತಹ ಮೇಡಮ್ ಅವರಿಗೂ ಸಹಿತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾಲೂಕಾ ಪಂಚಾಯತಿನ ಮ್ಯಾನೇಜರ್ ಸರ್ ಅವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.